ಅಟಲ್ಜಿ ಅವರು ರಾಜಕಾರಣದಲ್ಲಿ ಹಂತ ಹಂತವಾಗಿ ಬೆಳೆದು ಬಂದ ಹಾದಿಯೇ ವಿಶಿಷ್ಟ. ವಿದೇಶಾಂಗ ಸಚಿವರಾಗಿ ಅವರು ಮಾಡಿದ ಕ್ರಾಂತಿ ಇವತ್ತಿಗೂ ಶ್ಲಾಘನಾರ್ಹ ಅಂತಾರೆ ಸುಧೀಂದ್ರ ಕುಲಕರ್ಣಿ. ಜನತಾ ಪಕ್ಷದ ಸರ್ಕಾರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ವಿದೇಶ ಮಂತ್ರಿ ಆದರು. ನೋಡಿ, ಅವರು ಜನಸಂಘದವರು. ಜನಸಂಘದ ಒಂದು ಇಮೇಜ್ ಏನಿತ್ತಂದರೆ ಇದು ಪಾಕಿಸ್ತಾನ್ ವಿರೋಧಿ, ಮುಸ್ಲಿಂ ವಿರೋಧಿ ಪಾರ್ಟಿ ಅಂತ. ಆದರೆ ಭಾರತದ ವಿದೇಶ ಮಂತ್ರಿಯಾಗಿ ಅವರು ಭಾರತ ಪಾಕಿಸ್ತಾನದ ಸಂಬಂಧಗಳನ್ನು ಸುಧಾರಿಸುವುದರಲ್ಲಿ ನಡೆಸಿದ ಪರಿಶ್ರಮ, ಅವರು ಮಾಡಿದ ಕಾಂಟ್ರಿಬ್ಯೂಷನ್ ಈಗಲೂ ಜನ ನೆನಪಿಸ್ತಾರೆ. ಪಾಕಿಸ್ತಾನದಲ್ಲಿ ಕೂಡ ಜನ ನೆನಪಿಸ್ತಾರೆ. ಅವರು ಪಾಕಿಸ್ತಾನಕ್ಕೆ ಹೋಗಿ ತಮ್ಮ ಮೊದಲನೇ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದ ಮಾತಂದರೆ, ನೋಡಿ, ನೀವು ಪಾಕಿಸ್ತಾನದ ಜನ, ಪಾಕಿಸ್ತಾನದ ಮುಖಂಡರು, ನಿಮಗೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು. ನಾನು ಜನಸಂಘದವನು, ಈಗ ಭಾರತದ ವಿದೇಶ ಮಂತ್ರಿಯಾಗಿ ಬಂದಿದ್ದೇನೆ, ಪಾಕಿಸ್ತಾನದ ಶತ್ರು ಇವನು ಅಂತ. ನಾನು ಪಾಕಿಸ್ತಾನದ ಅಥವಾ ಭಾರತ ಪಾಕಿಸ್ತಾನದ ಸಂಬಂಧಗಳನ್ನು ಸುಧಾರಿಸುವುದಕ್ಕಾಗಿ ಒಬ್ಬ ಮೆಸೆಂಜರ್ ಆಗಿ ಬಂದಿದ್ದೇನೆ ಅಂತ. ದ್ಯಾಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಪೀರಿಯಡ್ಸ್ ಇನ್ ಇಂಡಿಯಾ-ಪಾಕಿಸ್ತಾನ್ ರಿಲೇಷನ್ಸ್. ಅದೇ ರೀತಿ 1977, 78, 79ರಲ್ಲಿ ಅವರು ವಿದೇಶ ಮಂತ್ರಿಯಾಗಿದ್ದಾಗ ಮಾಡಿದ ಒಂದು ದೊಡ್ಡ ಕಾರ್ಯ ಅಂದರೆ ಭಾರತ-ಚೀನ್ ಸಂಬಂಧಗಳನ್ನು ಸುಧಾರಿಸುವಲ್ಲಿ ಒಂದು ದೊಡ್ಡ ಹೆಜ್ಜೆ ಇಟ್ಟರು. 79ರ ಫೆಬ್ರವರಿ ತಿಂಗಳಿನಲ್ಲಿ ಅವರು ಬೇಜಿಂಗಿಗೆ ಹೋದರು. ನಮಗೆಲ್ಲರಿಗೂ ಗೊತ್ತಿದೆ, 1962ರಲ್ಲಿ ಭಾರತ-ಚೀನ್ ಯುದ್ಧದಲ್ಲಿ ಚೀನದ ಆಕ್ರಮಣದ ನಂತರ ಅನೇಕ ವರ್ಷಗಳವರೆಗೆ ಭಾರತ-ಚೀನ್ ಮಧ್ಯೆ ಯಾವುದೇ ಥರದ ಡಿಪ್ಲೊಮ್ಯಾಟಿಕ್ ಸಂಬಂಧವಿರಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು ಮೊಟ್ಟ ಮೊದಲಿನ ಮಂತ್ರಿ, ಭಾರತದ ಮಂತ್ರಿ ಚೀನಕ್ಕೆ ಹೋಗಿದ್ದು. ಅಟಲ್ ಬಿಹಾರಿ ವಾಜಪೇಯಿಯವರ ಮೇಲೆ ಒಂದು ವಿಶ್ವಾಸ ಇದ್ದದ್ರಿಂದ NDA ಸ್ಥಾಪನೆ ಆಯಿತು. 24 ದೊಡ್ಡ ಸಣ್ಣ ಪಕ್ಷಗಳು ಸೇರಿದ್ವು. ಆದರೆ ಈ ಪಾರ್ಟಿ ಅಥವಾ ಈ ಸರ್ಕಾರ ಇದು ಯಶಸ್ಸಾಗಬಾರದು, ಸ್ಥಿರವಾಗಬಾರದು. ಅದಕ್ಕಾಗಿ ಒಂದು ದೊಡ್ಡ ಕುತಂತ್ರ ನಡೆಯಿತು. ಈ ಕುತಂತ್ರದ ಪರಿಣಾಮವಾಗಿ ಅಟಲ್ ಬಿಹಾರಿ ವಾಜಪೇಯಿಯವರ ಎರಡನೇ ಸರ್ಕಾರ ಅದು ಕೇವಲ 13 ತಿಂಗಳಿನಲ್ಲಿ ಬಿದ್ದು ಹೋಯಿತು. ಅದು ಹೇಗೆ ಬಿದ್ದು ಹೋಯಿತು ನೋಡಿ. 1999ರ ಏಪ್ರಿಲ್ನಲ್ಲಿ ನಡೆದಂಥ ಕಾನ್ಫಿಡೆನ್ಸ್ ಮೋಷನ್ನಲ್ಲಿ ಕೇವಲ 1 ವೋಟಿನಿಂದ ಅಟಲ್ಜಿಯವರ ಸರ್ಕಾರ ಬಿದ್ದು ಹೋಯಿತು. ಸರ್ಕಾರ ಬಿದ್ದು ಹೋದ ನಂತರ 1 ವೋಟ್ನಿಂದ ಅಧಿಕಾರ ಕಳೆದುಕೊಂಡ ನಂತರ ಲೋಕಸಭೆಯಿಂದ ಅಟಲ್ಜಿಯವರು ಒಂದು ಭಾರೀ ಮನದಿಂದ ತಮ್ಮ ಕಚೇರಿಗೆ ಹೋಗ್ತಾಯಿದ್ರು. ಸಂಸತ್ ಭವನದಲ್ಲಿ ನಂಬರ್ 10 ಪಾರ್ಲಿಮೆಂಟ್ ಹೌಸ್. ನಾನು ಅವ್ರ ಹಿಂದೆ ಹೋಗ್ತಾಯಿದ್ದೆ. ಅವರು ತಮ್ಮ ಆಫೀಸನ್ನು ಪ್ರವೇಶಿಸಿದ ಕೂಡಲೇ ದುಃಖ ತಡೆಯಲಾಗದೆ ಕಣ್ಣೀರು ಹಾಕಿದರು. ಆ ಆಫೀಸ್ನಲ್ಲಿ, ಆ ಕೋಣೆಯಲ್ಲಿ ಎಲ್ಲ ಹಿರಿಯ ನೇತಾರರು ಆಗಿ ಬಂದಿದ್ದರು. ಅಡ್ವಾಣಿಜಿಯವರು, ಜಸ್ವಂತ್ ಸಿಂಗ್, ಪ್ರಮೋದ್ ಮಹಾಜನ್. ನೋಡಿ, ನಾನು ಕೇವಲ 1 ವೋಟಿನಿಂದ ನಮ್ಮ ಸರ್ಕಾರ ಕಳೆದುಕೊಂಡೆ. ಕೇವಲ 1 ವೋಟ್, 1 ವೋಟ್ ಸೆ ಹಮ್ ಹಾರೆ. ಆದರೆ ಆ ಮೀಟಿಂಗ್ ನಂತರ ನಾನು ಅವ್ರ ಜೊತೆಯಲ್ಲಿ ಅವರ ಮನೆಗೆ ಹೋದೆ. 7RCR ರೇಸ್ ಕೋರ್ಸ್ ರೋಡ್. ಆ 1-2 ಗಂಟೆಯಲ್ಲಿಯೇ ಅವರ ಮನಸ್ಥಿತಿ ಪೂರ್ತಿ ಬದಲಾಗಿತ್ತು. ಎಲ್ಲ ದುಃಖ, ನೋವು, ಪೀಡೆ ಹೋಗಿ ಮತ್ತೊಮ್ಮೆ ಹೋರಾಟ ಮಾಡೋಣ. उनके 1 वोट से हम हारे, लेकिन आप जनता जनार्दन, आपके 1-1 वोट से हम फिर से जीत के आएंगे. और अटल जी फिर से जीत के आए. 99ರಲ್ಲಿ ಮತ್ತೊಮ್ಮೆ ಜನ NDAಗೆ ಜಯ ತಂದುಕೊಟ್ಟರು. ಅಟಲ್ ಬಿಹಾರಿ ವಾಜಪೇಯಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆದರು. ಅಟಲ್ ಜಿಯವರು ಪ್ರಾದೇಶಿಕತೆ ಅಂದರೆ ಸಂಕುಚಿತ ಅಂತ ಅವರು ತಿಳಿಲಿಲ್ಲ.
ಯಾಕಂದರೆ ನಮ್ಮ ದೇಶ ಇದು ಅತ್ಯಂತ ವೈವಿಧ್ಯಪೂರ್ಣ ದೇಶ. ವಿವಿಧ ಪ್ರದೇಶಗಳ ತಮ್ಮದೇ ಆದ ಒಂದು ಅಸ್ಮಿತೆ ಇದೆ, ಇಥಾಸ್, ಕಲ್ಚರ್, ಬ್ಯಾಕ್ಗ್ರೌಂಡ್, ಸೋಷಿಯೋ ಪೊಲಿಟಿಕಲ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಇದೆ. ತಮಿಳುನಾಡಿನ ಒಂದು ಪರ್ಸ್ನಾಲಿಟಿ ಅದು ಗುಜರಾತಿನ ಪರ್ಸ್ನಾಲಿಟಿ ಅಥವಾ ಅಸ್ಸಾಮಿನ ಪರ್ಸ್ನಾಲಿಟಿ ಆಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ಪ್ರದೇಶಗಳಲ್ಲಿ ಪ್ರಾದೇಶಿಕ ಒಂದು ಅಭಿಮಾನ, ರೀಜ್ನಲ್ ಪ್ರೈಡ್ ಬಂದರೆ ಅದು ಸಂಚಿತತೆಯ ಲಕ್ಷಣ ಅಲ್ಲ ಅನ್ನೋದನ್ನು ಅಟಲ್ಜಿಯವರು ಕಂಡುಕೊಂಡ್ರು. ಅಟಲ್ಜಿಯವರ ಪ್ರಧಾನಮಂತ್ರಿತ್ವ ಕಾಲದಲ್ಲಿ ನಡೆದಂಥ ಒಂದು ಅತ್ಯಂತ ದುಃಖದ ಘಟನೆ ಅಂದರೆ ಗುಜರಾತ್ನಲ್ಲಿ ನಡೆದಂಥ ಕಮ್ಯುನಲ್ ವೈಲೆನ್ಸ್, ಕೋಮು ಹಿಂಸೆ. ಇದು ಹೇಗೆ ಶುರುವಾಯಿತು, ಯಾರು ಎಷ್ಟು ಜವಾಬ್ದಾರರು, ಇದರ ವಿಶ್ಲೇಷಣೆ ಈಗ ಮಾಡುವ ಕಾರಣವಿಲ್ಲ. ಆದರೆ ಇದರಿಂದಾಗಿ ಅಟಲ್ ಬಿಹಾರಿ ವಾಜಪೇಯಿಯವರು ತುಂಬ ದುಃಖಿತರಾಗಿದ್ದರು. ಈ ಗುಜರಾತದ ಈ ಹಿಂಸೆ ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರು ಗುಜರಾತಕ್ಕೆ ಹೋದಾಗ ನಾನು ಅವ್ರ ಜೊತೆಯಲ್ಲಿ ಹೋಗಿದ್ದೆ. ಆ ಎಲ್ಲ ದಂಗೆ ಪೀಡಿತ ಜನರ ಮಧ್ಯದಲ್ಲಿ ಅವರು ಮಾಡಿದ ಭಾಷಣ ಕೇಳಿದಾಗ ಅವರು ಒಂದು ಮಾತು ಹೇಳಿದರು, ಅತ್ಯಂತ ಯು ಕುಡ್ ಸಿ ಹಿಸ್ ಪೇನ್ ಆನ್ ಹಿಸ್ ಫೇಸ್. ಅಂದರೆ ಯಾವ ರೀತಿ ಭಗವಾನ್ ಶಂಕರ್ ವಿಷವನ್ನು ತಮ್ಮ ಕುತ್ತಿಗೆಯಲ್ಲಿಯೇ ಇಟ್ಕೊಂಡು ನೀಲಕಂಠನಾಗಿ, ಅದು ವಿಷ ಇದೆ ಗೊತ್ತಿದೆ, ಆದರೂ ಕೂಡ ಅದನ್ನೂ ನಾವು ನುಂಗಿ ಈ ಪರಿಸ್ಥಿತಿಯನ್ನು ನಾವು ಬಗೆಹರಿಸಬೇಕು, ಎಲ್ಲರಿಗೂ ನ್ಯಾಯ ಸಿಗಬೇಕು, ಅದಕ್ಕಾಗಿ ರಾಜಧರ್ಮದ ಪಾಲನೆ ಎಲ್ಲರೂ ಮಾಡಬೇಕು ಅನ್ನೋ ಮಾತನ್ನು ಅಟಲ್ಜಿಯವರು ಹೇಳಿದರು. ನನಗನ್ನಿಸುತ್ತೆ 2002ರಲ್ಲಿ ಕೇಂದ್ರ ಸರ್ಕಾರ ಮತ್ತು ಆಗಿನ ರಾಜ್ಯ ಸರ್ಕಾರ ಎರಡೂ ಕೂಡಿ ಕೆಲವು ಕಠೋರ ಕ್ರಮಗಳನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಂಡಿದ್ದರೆ ಬಹುಶಃ NDA ಮತ್ತು ಭಾರತೀಯ ಜನತಾ ಪಾರ್ಟಿಯ ಮುಂದಿನ ಇತಿಹಾಸ ಬದಲಾಗಬಹುದಾಗಿತ್ತು. ವಾಜಪೇಯಿ ಅವರ ರಾಜಕೀಯದ ಹಾದಿ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಅವರ ಬಗ್ಗೆ ಇನ್ನೂ ಹಲವು ವಿಶೇಷತೆಗಳನ್ನ ನೋಡೋಣ ಒಂದು ಪುಟ್ಟ ವಿರಾಮದ ಬಳಿಕ.